ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸೃಷ್ಟಿಕರ್ತನ ಶಾಂತಿ, ಅನುಗ್ರಹ, ಕೃಪೆ ತಮ್ಮೆಲ್ಲರ ಮೇಲೆ ಸದಾ ವರ್ಷಿಸುತ್ತಿರಲಿ. ಸೃಷ್ಟಿಕರ್ತನಾದಂತಹ ಪ್ರಭು ನಮ್ಮನ್ನು ಈ ಭೂಮಿಗೆ ಕಳುಹಿಸಿರುವಂತಹ ಉದ್ದೇಶದ ಕುರಿತು ಪವಿತ್ರ ಕುರ್ಆನ್ನ 51ನೇ ಅಧ್ಯಾಯದ 56ನೇ ವಾಕ್ಯದಲ್ಲಿ ಈ ರೀತಿ ತಿಳಿಸ್ತಾ ಇದ್ದಾನೆ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅಬುದೂನ್. ನಾನು ಯಕ್ಷಗಳನ್ನು ಮನುಷ್ಯರನ್ನು ಸೃಷ್ಟಿಸಿರುವಂತಹ ಉದ್ದೇಶವಾದರೂ ನನ್ನ ದಾಸ್ಯ ಅದೇ ರೀತಿ ನನ್ನ ಆರಾಧನೆಗಾಗಿ ಮಾತ್ರವೇ ಆಗಿರುತ್ತದೆ ಎಂಬುದಾಗಿ ನಮಗೆ ನೆನಪಿಸ್ತಾ ಇದ್ದಾನೆ. ಅದೇ ರೀತಿ ನಮ್ಮ ಪ್ರಭು ನಮಗೆ ಈ ಜೀವನ ಕೊಟ್ಟಿರುವಂಥದ್ದು, ಅಂದರೆ ನಮ್ಮ ಜನ್ಮದಿಂದ ನಮ್ಮ ಮರಣದವರೆಗಿರುವಂಥ ಅವಧಿ, ಅದು 1, 2, 10, 20, 30, 50, 60, 80 ಗೊತ್ತಿಲ್ಲ ನಮಗೆ ಎಷ್ಟು ಅವಧಿ ಅಂತ. ಆದರೆ ಇದರ ಉದ್ದೇಶವಾಗಿರುತ್ತದೆ ನಮಗೆ ಅಲ್ಲಾಹನು ನೆನಪಿಸುವಂಥದ್ದು. ಸೂರ ಮುಲ್ಕ್ ಎಂಬ ಅಧ್ಯಾಯದಲ್ಲಿ ಪವಿತ್ರ ಕುರ್ಆನ್ನ 67ನೇ ಅಧ್ಯಾಯವಾಗಿರುತ್ತದೆ ಸೂರ ಮುಲ್ಕ್. ಅವನು ತಬಾರಕಲ್ಲಜೀ ಬಿಯದಿಹಿಲ್ ಮುಲ್ಕ್ ವಹುವ ಅಲಾ ಕುಲ್ಲಿ ಶೈಇನ್ ಕದೀರ್ ಅಲ್ಲಜೀ ಖಲಕಲ್ ಮೌತ ವಲ್ ಹಯಾತ ಲಿಯಬ್ಲುವಕುಂ ಅಯ್ಯುಕುಂ ಅಹ್ಸನು ಅಮಲ. ನಿಮಗೆ ಜೀವನ ಕೊಟ್ಟಿರುವಂಥದ್ದು. ಅದೇ ರೀತಿ ನಿಮಗೆ ಒಂದು ದಿವಸ ಮರಣ ಹೊಂದಲಿಕ್ಕಿದ್ದೀರಿ. ನೀವು ಪ್ರತಿಯೊಬ್ಬರು ಕುಲ್ಲು ನಫ್ಸಿನ್ ದಾಯಿಕತುಲ್ ಮೌತ್, ಪ್ರತಿಯೊಂದು ಆತ್ಮವು, ಪ್ರತಿಯೊಬ್ಬ ಮನುಷ್ಯನು ಅವನು ಈ ಹಲೋಕ ಬಿಟ್ಟು ಹೋಗುವಂತಹ ಒಂದು ದಿವಸವಿದೆ. ಅವನ ಹುಟ್ಟಿನ ದಿವಸದಿಂದ ಅವನ ಮರಣದ ದಿವಸವರೆಗಿರುವಂತಹ ಈ ಅವಧಿ, ಅದು 5, 10, 20, 30, 60, 80 ಗೊತ್ತಿಲ್ಲ. ಈ ಅವಧಿಯನ್ನು ಕೊಟ್ಟಿರುವಂತಹದ್ದು ಅಯ್ಯುಕುಂ ಅಹ್ಸನು ಅಮಲ, ನಿಮ್ಮಲ್ಲಿ ಯಾರು ಅತ್ಯುತ್ತಮ ಸತ್ಕರ್ಮವನ್ನು ಮಾಡುತ್ತಾನೆ ಎಂಬುದಾಗಿ ತಿಳಿಯಲಿಕ್ಕಾಗಿ, ಅರಿಯಲಿಕ್ಕಾಗಿ, ಪರೀಕ್ಷಿಸಲಿಕ್ಕಾಗಿ ಈ ಅವಧಿಯನ್ನು ಕೊಟ್ಟು ನಮ್ಮನ್ನು ಈ ಭೂಮಿಗೆ ಕಳಿಸಿರುತ್ತಾನೆ. ಈ ಭೂಮಿಯಲ್ಲಿ ಅಲ್ಲಾಹನು ಸೃಷ್ಟಿಕರ್ತನು ಕೊಟ್ಟಿರುವಂತಹ ಪ್ರತಿಯೊಂದು ನ್ಯಾಮತ್, ಪ್ರತಿಯೊಂದು ಅನುಗ್ರಹಗಳು, ಇದೆಲ್ಲವೂ ನಮಗೆ ಅವನು ಯಾವ ರೀತಿ ಬಯಸುತ್ತಾನೋ ಆ ರೀತಿ ಅದನ್ನು ಉಪಯೋಗಿಸಲಿಕ್ಕಿರುವಂಥದ್ದಾಗಿರುತ್ತದೆ. ಕಾರಣ ಸುಮ್ಮ ಲತುಸ್ಅಲುನ್ನ ಯೌಮೈದಿನ್ ಅನಿನ್ ನঈಮ್. ಒಂದು ದಿವಸ ನಮಗೆ ಕೊಟ್ಟಿರುವಂತಹ ಪ್ರತಿಯೊಂದು ಅನುಗ್ರಹಗಳ ಬಗ್ಗೆ ನಾಳೆ ಪರಲೋಕದಲ್ಲಿ ಅಲ್ಲಾಹನು ವಿಚಾರಣೆ ಮಾಡುತ್ತಾ ಇದ್ದಾನೆ. ಆದ್ದರಿಂದ ಈ ಬದುಕೆಂಬುದು ಶಾಶ್ವತವಲ್ಲ, ಮರಣವು ನಮ್ಮ ಹಿಂದೆಯೇ ಇದೆ. ಆದ್ದರಿಂದ ನಾವು ಯಾವ ರೀತಿ ಬದುಕಬೇಕೆಂಬುದಾಗಿ ಪವಿತ್ರ ಕುರ್ಆನ್ ನಮಗೆ ತಿಳಿಸ್ತಾ ಇದೆ. ದಿನಂಪ್ರತಿ ನಾವು ನಮ್ಮ ಬದುಕು ನಮ್ಮ ಪರಲೋಕದ ಕಡೆ ಇರಬೇಕು. ಯಾ ಅಯ್ಯುಹಲ್ಲದೀನ ಆಮನು ಇತ್ತಖುಲ್ಲಾಹ ವಲ್ ತಂಜುರು ನಫ್ಸುಂ ಮಾ ಕದ್ದಮತ್ ಲಿಗದ್. ಪ್ರತಿಯೊಂದು ಆತ್ಮವು, ಪ್ರತಿಯೊಬ್ಬ ಮನುಷ್ಯನು ವಲ್ ತಂಜುರು, ಅವನು ನೋಡುತ್ತಾ ಇರಲಿ. ಅಂದರೆ ಒಬ್ಬ ಸೇಲ್ಸ್ಮ್ಯಾನ್ಗೆ ಒಂದು ವರ್ಷದ ಟಾರ್ಗೆಟ್ ಕೊಟ್ಟರೆ ಅವನದನ್ನು 12 ತಿಂಗಳಾಗಿ ಡಿವೈಡ್ ಮಾಡ್ತಾನೆ. ನಂತರ ಪ್ರತಿ ತಿಂಗಳು ನನ್ನ ಟಾರ್ಗೆಟ್ ಎಂಬುದಾಗಿ ಅವನು ಲೆಕ್ಕ ಹಾಕ್ತಾ ಇರ್ತಾನೆ. ಅದೇ ರೀತಿ 30 ದಿವಸದ ಆ ಟಾರ್ಗೆಟನ್ನು ಅವನು ಡಿವೈಡ್ ಮಾಡ್ತಾರೆ. ಡೈಲಿ ಬೇಸಿಸ್ ನಾನು ಎಷ್ಟು ಅಚೀವ್ ಮಾಡಬೇಕೆಂಬುದಾಗಿ. ಅದನ್ನೇ ಪವಿತ್ರ ಕುರ್ಆನ್ ನೆನಪಿಸ್ತಾ ಇದೆ. ವಲ್ ತಂದುರು ನಫ್ಸುಂ ಮಾ ಕದ್ದಮತ್ ಲಿಗದ್. ಪ್ರತಿಯೊಬ್ಬ ಆತ್ಮವು, ಪ್ರತಿಯೊಬ್ಬ ಮನುಷ್ಯನು, ನಾನು ಪರಲೋಕದಲ್ಲಿ ಹೋದ ನಂತರ ಅಲ್ಲಿ ನಮಗೆ ಸ್ವರ್ಗ ದೊರಕಲಿಕ್ಕಿದೆ, ನರಕವಿದೆ, ಅಲ್ಲಾಹನ ಶಿಕ್ಷೆ ಇದೆ, ಅಲ್ಲಾಹನ ಅನುಗ್ರಹವಿದೆ. ಇಲ್ಲಿ ಒಳಿತನ್ನು ಮಾಡಿದಂತಹ ಜನರಿಗೆ ಅಲ್ಲಿ ಒಳಿತು ಅಂದರೆ ಅಲ್ಲಿ ಸ್ವರ್ಗವಿದೆ. ಇಲ್ಲಿ ತಪ್ಪು ಕೆಲಸಗಳನ್ನು ಮಾತ್ರ ಮಾಡಿದಂತಹ ಜನರು, ಸೃಷ್ಟಿಕರ್ತನನ್ನು ಯಾವ ರೀತಿ ನಾವು ಅರ್ಥ ಮಾಡಬೇಕಿತ್ತು ಅರ್ಥ ಮಾಡದಂತಹ ಜನರು, ಸೃಷ್ಟಿಕರ್ತನಲ್ಲದ ಇತರರಿಗೆ ಆರಾಧನೆಯನ್ನು ಮಾಡಿದಂತಹ ಜನರು, ಅವರೆಲ್ಲರಿಗೂ ಸ್ವರ್ಗವು ನಿಷಿದ್ಧವಾಗಿರುತ್ತದೆ, ಅವರ ಸ್ಥಾನವು ನರಕವಾಗಿರುತ್ತದೆ. ಆದ್ದರಿಂದ ದಿನಂಪ್ರತಿ ನಾವು ನೋಡಬೇಕಾದ್ದು ನನ್ನ ಪರಲೋಕದ ಶಾಶ್ವತ ಬದುಕಿಗಾಗಿ ನಾನು ಯಾವ ತಯಾರಿಯನ್ನು ಮಾಡಿದ್ದೇನೆಂಬುದಾಗಿ.
ಸಹೋದರ, ಅದೇ ರೀತಿ ಈ ಬದುಕೆಂಬುದು ಕುಲ್ಲು ನಫ್ಸಿನ್ ದಾಯಿಕತುಲ್ ಮೌತ್, ಪ್ರತಿಯೊಬ್ಬ ಆತ್ಮವು ಅವನು ಮರಣ ಎಂಬಂತಹ ಮರಣದ ರುಚಿಯನ್ನು ನೋಡುವವನಿದ್ದಾನೆ, ಪ್ರತಿಯೊಬ್ಬನು. ಅದೇ ರೀತಿ ವನಬುಲುಕುಂ, ನಿಮ್ಮನ್ನು ನಾವು ಯಾವಾಗಲೂ ಪರೀಕ್ಷೆ ಮಾಡುತ್ತೇವೆ. ನಮಗೆ ಕೊಟ್ಟಿರುವಂತಹದ್ದು ಈ ಬದುಕೆಂಬುದು ಇದೊಂದು ಪರೀಕ್ಷಾ ಕೊಠಡಿಯಾಗಿರುತ್ತದೆ. ಪ್ರತಿದಿನವೂ ಪರೀಕ್ಷೆ ಇರುತ್ತದೆ. ಬಿಶರ್ರಿಂ ಖೈರ್, ದುಸ್ಥಿತಿಯಲ್ಲಿಯೂ ಸುಸ್ಥಿತಿಯಲ್ಲಿಯೂ ಒಳ್ಳೆಯದನ್ನು ಕೊಟ್ಟು, ಅದೇ ರೀತಿ ಶ್ರೀಮಂತಿಕೆಯನ್ನು ಕೊಟ್ಟು, ಬಡತನವನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ರೋಗವನ್ನು ಕೊಟ್ಟು, ಇದೆಲ್ಲವೂ ದೈನಂದಿನ ಪರೀಕ್ಷೆಯಾಗಿರುತ್ತದೆ ನನ್ನ ಸಹೋದರ ಸಹೋದರಿಯರೇ. ಇದಕ್ಕೆಲ್ಲದಕ್ಕೂ ನಮಗೆ ಮಾರ್ಕ್ ದೊರೆಯುತ್ತಾ ಇದೆ. ಇದರ ಮುಖಾಂತರ ನಮ್ಮ ಪರಲೋಕವನ್ನು ಉತ್ತಮ ಮಾಡಬಹುದಿತ್ತು. ನಮ್ಮ ಶ್ರೀಮಂತಿಕೆ, ನಮ್ಮ ಬಡತನ, ನಮ್ಮ ಆರೋಗ್ಯ, ನಮ್ಮ ರೋಗ ಎಲ್ಲವೂ ಕೂಡ ನಮಗೆ ಪರೀಕ್ಷೆಯಾಗಿರುತ್ತದೆ. ಅದೇ ರೀತಿ ಇಲೈನಾ ತುರ್ಜഊನ್, ಖಂಡಿತವಾಗಿ ನಾವು ಮರಳಿಕ್ಕಿರುವಂಥದ್ದು ಅಲ್ಲಾಹನ ಕಡೆಯಾಗಿರ್ತದೆ, ಸೃಷ್ಟಿಕರ್ತನ ಕಡೆಯಾಗಿರ್ತದೆ, ನಮ್ಮ ಪ್ರಭುವಿನ ಕಡೆಯಾಗಿರುತ್ತದೆ. ಅದಕ್ಕಾಗಿ ಅಲ್ಲಾಹನು ದೈನಂದಿನ ಒಳಿತುಗಳ ಮುಖಾಂತರ, ಕೆಡುಕುಗಳ ಮುಖಾಂತರ ನಮ್ಮನ್ನು ಪರೀಕ್ಷೆ ಮಾಡುತ್ತಾ ಇರುತ್ತಾನೆ. ಅದೇ ರೀತಿ ಯಾವ ರೀತಿ ನಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇದೆ, ಅದೇ ರೀತಿ ಫೈನಲ್ ಎಕ್ಸಾಮಿನೇಷನ್ ಇದೆಯೋ, ನಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನ್, ಅಲ್ಲಾಹನು ಅದರ ಬಗ್ಗೆಯೂ ಕೂಡ ಪವಿತ್ರ ಕುರ್ಆನ್ನಲ್ಲಿ ತಿಳಿಸಲು ಮರೆಯಲಿಲ್ಲ. ಇದು ಸೂರ ತೌಬಾದ 126ನೇ ಸೂಕ್ತವಾಗಿರುತ್ತದೆ. ಅವಲ ಯರೌನ ಅನ್ನಹುಂ ಯುಫ್ತನೂನ್, ಅವ್ರಿಗೆ ಗೊತ್ತಿಲ್ವಾ ನಾವು ಅವರನ್ನು ಪರೀಕ್ಷೆಗಾಗಿ ಕಳಿಸಿರುವಂಥದ್ದು ಈ ಲೋಕಕ್ಕೆ. ಅವಲವ್ ಯರೌ ಅನ್ನಹುಂ ಯುಫ್ತನೂನ ಫೀ ಕುಲ್ಲಿ ಆಮಿನ್ ಮರ್ರತನ್ ಅವ್ ಮರ್ರತೈನ್, ನಿಮಗೆ ಪ್ರತಿ ವರ್ಷ ಒಮ್ಮೆ ಅಥವಾ 2 ಸರ್ತಿ ಎಕ್ಸಾಮಿನೇಷನ್ ಮಾಡ್ತೇವೆ, ದೊಡ್ಡ ಎಕ್ಸಾಮಿನೇಷನ್. ಅದು ಯಾವ ರೀತಿ? وَلَنَبْلُوَنَّكُمْ بِشَيْءٍ مِّنَ الْخَوْفِ وَالْجُوعِ وَنَقْصٍ مِّنَ الْأَمْوَالِ وَالْأَنفُسِ وَالثَّمَرَاتِ, ನಾನಾ ರೀತಿಯ ಪರೀಕ್ಷೆಗಳು. ಯಾವ ರೀತಿ ಅಂದರೆ ವಿಷಯ ಮಿನಲ್ ಖೌಫ್, ಹೆದರಿಕೆಯಿಂದ. ಯಾವ ರೀತಿ ಹೆದರಿಕೆ? ನಮ್ಮ ಫ್ಯೂಚರ್ನ ಹೆದರಿಕೆ ಇರಬಹುದು, ಅಥವಾ ಇನ್ನಿತರ ಯಾವುದೇ ಇಹಲೋಕದ ವಸ್ತುಗಳ ಹೆದರಿಕೆ ಇರಬಹುದು. ವಲ್ಜು, ಹಸಿವಿನ ಮುಖಾಂತರ ಪರೀಕ್ಷೆ ಮಾಡುತ್ತೇವೆ. ಅಂದರೆ ಕೆಲವೊಮ್ಮೆ ನಮ್ಮ ಕಿಸೆಯಲ್ಲಿ ತುಂಬ ಹಣವಿರುತ್ತದೆ, ಆಹಾರ ವಸ್ತುಗಳನ್ನು ಖರೀದಿಸುವಂತಹ ಹಣ ಇದೆ ನಮ್ಮಲ್ಲಿ, ATM ಕೂಡ ಇದೆ. ಆದರೆ ಕೆಲವೊಮ್ಮೆ ನಾವು ಹಸಿವಿನಿಂದ ನರಳಬೇಕಾಗಿರ್ತದೆ. ಊಟ ಇಲ್ಲ, ಇಲ್ಲಿಯೋ ಹೈವೇಯಲ್ಲಿ ಬ್ಲಾಕ್ ಆದವು, ಅಥವಾ ಬೇರೆಲ್ಲಾದರೂ ರೀತಿಯ ಪರೀಕ್ಷೆ, ಹಸಿವಿನ ಮುಖಾಂತರ ನಿಮ್ಮನ್ನು ಪರೀಕ್ಷೆ ಮಾಡುತ್ತೇವೆ. ವಲ್ ಖೌಫ್ ವಲ್ ಜೂ ವನಕ್ಸ್ ಮಿನಲ್ ಅಮ್ವಾಲ್, ನಿಮ್ಮ ಸಂಪತ್ತಿಗೆ ನಷ್ಟವನ್ನು ಕೊಟ್ಟು ನಾವು ಪರೀಕ್ಷೆ ಮಾಡುತ್ತೇವೆ. ವಸ್ಸಮರಾತ್, ಕೃಷಿ ಉತ್ಪನ್ನಗಳಿಗೆ ನಾಶವನ್ನು ಕೊಟ್ಟು ಪರೀಕ್ಷೆ ಮಾಡುತ್ತೇವೆ. ಇದೆಲ್ಲವೂ ಅಲ್ಲಾಹನ ಕಡೆಯಿಂದ ಬರುವಂತಹ ಪರೀಕ್ಷೆಯಾಗಿರುತ್ತದೆ. ಸೂರ ಅಲ್ ಬಕರ 2ನೇ ಅಧ್ಯಾಯದ 154ನೇ ಆಯತಾಗಿರುತ್ತದೆ. ಆದರೆ ಈ ಸಂದರ್ಭದಲ್ಲಿ ನಾವು ಕ್ಷಮೆಯೊಂದಿಗೆ ಇದ್ದರೆ, ಅಲ್ಲಾಹನೊಂದಿಗೆ ಪಶ್ಚಾತ್ತಾಪ ಪಟ್ಟು ಇರುವುದಾದರೆ ಖಂಡಿತವಾಗಿಯೂ ಅಲ್ಲಾಹ ನಮಗೆ ಕ್ಷಮಿಸ್ತಾನೆ. ಅದೇ ರೀತಿ ಅಲ್ಲಾಹ ಕೊಟ್ಟಂತಹ ನಷ್ಟವನ್ನು ಬೇರೆ ಒಂದು ರೀತಿಯಲ್ಲಿ ನಮಗೆ ಪರಿಹಾರವಾಗಿ ಭರಿಸಿಕೊಡುತ್ತಾನೆ. ಸುಬ್ಹಾನಲ್ಲಾಹ್. ಅದೇ ರೀತಿ ಅಲ್ಲಾಹನು ನಮಗೆ ಒಂದು ದೊಡ್ಡ ವಿಪತ್ತು ಅಥವಾ ದೊಡ್ಡ ಪರೀಕ್ಷೆ ಮಾಡುವ ಮೊದಲು ಅಲ್ಲಾಹ ಹೇಳ್ತಾ ಇದ್ದಾನೆ, ವಲನುದೀಕನ್ನಹುಂ ಮಿನಲ್ ಅದಾಬಿಲ್ ಅದ್ನಾ, ನಿಮಗೆ ಕೊಡುವಂತಹ ಶಿಕ್ಷೆಯು ಅದು ಅದಾಬಲ್ ಅದ್ನಾ, ಚಿಕ್ಕದಾದಂತಹ ಶಿಕ್ಷೆಯಾಗಿರುತ್ತದೆ. ದೂನಲ್ ಅದಾಬಲ್ ಅಕ್ಬರ್, ನಂತರ ಬರುವಂತಹ ಆ ಪರೀಕ್ಷೆಯು ದೊಡ್ಡ ಪರೀಕ್ಷೆಯಾಗಿರುತ್ತದೆ, ಶಿಕ್ಷೆಯು ದೊಡ್ಡ ಶಿಕ್ಷೆಯಾಗಿರುತ್ತದೆ. ಆದ್ದರಿಂದ ಇದು ಸಣ್ಣ ಚಿಕ್ಕ ಪರೀಕ್ಷೆಯನ್ನು ಕೊಟ್ಟು ಅಥವಾ ಕಿರುದಾದಂತಹ ಶಿಕ್ಷೆಯನ್ನು ಕೊಟ್ಟು ನಿಮ್ಮನ್ನು ಪರೀಕ್ಷೆ ಮಾಡುತ್ತೇ ಇದ್ದೇವೆ ನಾವು. ನಂತರ ನಿಮ್ಮನ್ನು ದೊಡ್ಡ ಪರೀಕ್ಷೆಗೆ ಗುರಿಪಡಿಸುವ ಮೊದಲು ಫಲನುದೀಕನ್ನಹುಂ ಮಿನ್ ಅದಾಬಿಲ್ ಅದ್ನಾ ದೂನಲ್ ಅದಾಬಿಲ್ ಅಕ್ಬರ್ ಲಅಲ್ಲಹುಂ ಯರ್ಜಿಊನ್, ನೀವು ಪಶ್ಚಾತ್ತಾಪ ಪಟ್ಟು ಅಲ್ಲಾಹನ ನಿಯಮ ನಿರ್ದೇಶನದಂತೆ ಅಲ್ಲಾಹನಿಗೆ ಮಾತ್ರ ಆರಾಧನೆಯನ್ನು ಮಾಡುತ್ತಾ
ತಮ್ಮ ಜೀವನವನ್ನು ಕಳೆಯುವುದಾದರೆ ಖಂಡಿತವಾಗಿಯೂ ಅಲ್ಲಾಹನು ಗಫೂರ್ ರಹೀಮ್, ಕ್ಷಮಿಸುವವನು, ಕ್ಷಮಾಶೀಲನು ಆಗಿರುತ್ತಾನೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಗೆ, ನಮ್ಮ ಬದುಕೆಂಬುದು ಬರೇ ಆಡಂಬರ, ತಮಾಷೆ, ಆಟ, ವಿನೋದ, ಪಾರ್ಟಿ ಇಂತಹ ಚಟುವಟಿಕೆಗೆ ಮಾತ್ರ ಮೀಸಲಲ್ಲ. ನಮ್ಮ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳು ಅಲ್ಲಾಹನ ಸಂಪ್ರೀತಿಗೆ ಪಾತ್ರವಾಗಿರಬೇಕು. ಅದೇ ಹೇಳಿದ್ದನು, ನಿಮ್ಮಲ್ಲಿ ಯಾರು ಅಯ್ಯುಕುಮ್ ಅಹ್ಸನ್ ಅಮಲ, ಅತ್ಯುತ್ತಮವಾದಂತಹ ಸತ್ಕರ್ಮವನ್ನು ಮಾಡುವವರು. ಸತ್ಕರ್ಮ ಅಂದರೆ ನಮಾಜ್, ಅಲ್ಲಾಹನ ದಿವ್ಯ ಗ್ರಂಥವನ್ನು ಓದುವಂತಹದ್ದು, ಅರ್ಥ ಮಾಡುವಂತಹದ್ದು, ಅದರ ಬಗ್ಗೆ ಚಿಂತನೆ ಮಾಡುವಂತಹದ್ದು, ಬಡಬಗ್ಗರಿಗೆ ದಾನವನ್ನು ಮಾಡುವಂತಹದ್ದು, ತಾಯಿ ತಂದೆಯವರೊಂದಿಗೆ ಉತ್ತಮ ರೀತಿಯಲ್ಲಿ ನಾವು ವರ್ತಿಸುವಂಥದ್ದು, ಅಡದೆ ನಮ್ಮ ನೆರೆಕೆರೆಯವರಿಗೆ ಕಿರುಕುಳ ಕೊಡದೇ ಇರುವಂಥದ್ದು, ನೆರೆಹೊರೆಯವರಿಗೆ ಸಹಾಯವನ್ನು ಮಾಡುವಂಥದ್ದು, ಬಡಬಗ್ಗರಿಗೆ ನಾವು ಸಹಾಯವನ್ನು ಮಾಡುವಂಥದ್ದು. ಯಾವ ತನಕ ಅಂದರೆ ನಮ್ಮ ಸಹೋದರನ ಮುಖ ನೋಡಿ ನಾವು ಮುಗುಳ್ನಗೆ ನಕ್ಕರೆ ಅದು ಕೂಡ ಸದಕ ಅಥವಾ ಸತ್ಕರ್ಮವಾಗಿರುತ್ತದೆ. ದಾರಿಯಲ್ಲಿರುವಂತಹ ಅಡಚಣೆ ಮಾಡುವಂತಹ ವಸ್ತುಗಳು, ಉಪದ್ರವಕಾರಿ ವಸ್ತುಗಳು, ಅದನ್ನು ತೆಗೆದು ಸರಿಸಿ ಬದಿಗೆ ಹಾಕುವಂಥದ್ದು, ಬದಿಯಲ್ಲಿಡುವಂಥದ್ದು ಕೂಡ ಸದಕವಾಗಿರುತ್ತದೆ ಎಂಬುದಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ನನ್ನ ಸಹೋದರ ಸಹೋದರರಿಗೆ ದಿನಂಪ್ರತಿ ಜೀವನದಲ್ಲಿ ನಾವು ಪ್ರತಿಯೊಂದು ಸತ್ಕರ್ಮವನ್ನು ಮಾಡುವಾಗ, ಅದೇ ರೀತಿ ಯಾವ ಸತ್ಕರ್ಮ ಮಾತ್ರವಲ್ಲ, ಯಾವುದೇ ಕಾರ್ಯವನ್ನು ಮಾಡುವಾಗ ಈ ಕಾರ್ಯವನ್ನು ಅಲ್ಲಾಹನು ಇಷ್ಟಪಡುತ್ತಾನೋ ಇಲ್ಲವೋ, ಈ ಕಾರ್ಯದ ಮುಖಾಂತರ ನನಗೆ ನನ್ನ ಭುಜದಲ್ಲಿ ಬರೆಯಲ್ಪಡುತ್ತದೋ ಇಲ್ಲವೋ ಎಂಬುದನ್ನು ನಾವು ನೋಡಬೇಕಾಗಿರುತ್ತದೆ. ಆದ್ದರಿಂದ ಅಲ್ಲಾಹನು ಪದೇ ಪದೇ ನಿಂತುವಂಥದ್ದು, ನಮಗೆ ವರ್ಷದಲ್ಲಿ 1-2 ಬಾರಿ ಶಿಕ್ಷೆಯನ್ನು ಕೊಡುವಂಥದ್ದು ಅಥವಾ ಪರೀಕ್ಷಿಸುವಂಥದ್ದು. ಅಲ್ಲಾಹನು ಹೇಳ್ತಾ ಇದ್ದಾನೆ, ನೀವು ನೋಡುವುದಿಲ್ಲವೇ, ಫಿಕುಲ್ ಆಮಿನ್, ಪ್ರತಿಯೊಂದು ವರ್ಷ ಮರ್ರತನ್ ಅವು ಮರ್ರತೈನ್, 1 ಅಥವಾ 2 ಬಾರಿ ಪರೀಕ್ಷೆ ಮಾಡುವಂಥದ್ದು ನಿಮಗೆ. ಲಅಲ್ಲಹುಮ್ ಯರ್ಜಿಊನ್, ಅಲ್ಲಾಹನ ಕಡೆಗೆ ಮರಳಲಿಕ್ಕಾಗಿ, ಅಥವಾ ಅಂದರೆ ಅಲ್ಲಾಹನ ಸಂಪ್ರೀತಿಗಾಗಿ ಸತ್ಕರ್ಮವನ್ನು ಮಾಡುವಂತಹ ಸಜ್ಜನರಾಗಿ ಬದುಕಲಿಕ್ಕಾಗಿರುವಂತಹ ಒಂದು ಚಾನ್ಸನ್ನು ಪದೇ ಪದೇ ಅಲ್ಲಾಹನು ಕೊಡುತ್ತಾ ಇದ್ದಾನೆ. ಆದರೆ ಲಾ ಯತೂಬೂನ ವಲಾ ಹುಮ್ ಯذكرون, ಇದರ ಬಗ್ಗೆ ಅವರು ಚಿಂತಿಸುವುದಿಲ್ಲ. ವಲಾ ಯತೂಬೂನ್, ಪಶ್ಚಾತ್ತಾಪಪಟ್ಟು ಬದುಕನ್ನು ಸರಿಪಡಿಸಲಿಕ್ಕೆ ಇವರು ತಯಾರಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮಾತಿನ ಉದ್ದೇಶವಾಗಿತ್ತು ನಾವು ನಮ್ಮ ಪರ್ಪಸ್ ಆಫ್ ಲೈಫ್ ಬರೇ ಆಟ ವಿನೋದ, ಊಟ ತಿಂಡಿ, ಬಟ್ಟೆ ಬರೆ, ಬಂಗ್ಲಾಗಳು, ಗಾಡಿ, ಅದೇ ರೀತಿ ಹಣ, ಶ್ರೀಮಂತಿಕೆ, ಅಂತಸ್ತುಗಳು ಮಾತ್ರ ಸ್ವೀಕರಿಸುವುದು ಮಾತ್ರವಲ್ಲ, ಅದರ ಜೊತೆಯಲ್ಲಿ ಪರಲೋಕಕ್ಕಾಗಿ ತಯಾರು ಮಾಡುವಂಥದ್ದು. ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ನನಗೆ ಸತ್ಕರ್ಮವನ್ನು ಬರೆಯಲ್ಪಡಬೇಕು. ನನ್ನ ಕೆಲಸದಲ್ಲಿ ಸರ್ವಶಕ್ತನಾದ ಪ್ರಭು ಸಂಪ್ರೀತಿಯಾಗಿರಬೇಕು. ಅದೇ ರೀತಿ ಇಹಲೋಕದಲ್ಲಿ ಒಳ್ಳೆಯ ಬದುಕು, ಅಲ್ಲಾಹನ ಆಜ್ಞೆ ನಿರ್ದೇಶನದಂತೆ ಬದುಕಿದರೆ ಖಂಡಿತವಾಗಿಯೂ ನಮ್ಮ ಸ್ಥಾನ ಪರಲೋಕದಲ್ಲಿ ಶಾಶ್ವತವಾದಂತಹ ಸ್ವರ್ಗವಾಗಿರುತ್ತದೆ. ಇಲ್ಲ ಅಂದರೆ ನಮ್ಮ ಗುರಿ, ನಮ್ಮ ಸ್ಥಾನವು ನರಕವಾಗಿರುತ್ತದೆ. ಅಲ್ಲಾಹನು ನಮಗೆಲ್ಲರಿಗೂ ಯಾವಾಗಲೂ ಸದಾ ಸ್ವರ್ಗಕ್ಕೆ ಹೋಗುವಂತಹ ಅಥವಾ ಸ್ವರ್ಗಕ್ಕೆ ಸಮೀಪಗೊಳಿಸುವಂತಹ ಅಲ್ಲಾಹನ ಸಂಪ್ರೀತಿಗಾಗಿ ಸತ್ಕರ್ಮಗಳನ್ನು ಮಾಡಲು ಅಲ್ಲಾಹನ ಅನುಗ್ರಹಿಸಲಿ. ಅದೇ ರೀತಿ ನಮ್ಮ ಆರಾಧನೆ ಪ್ರತಿಯೊಂದು ಕೂಡ ಸರ್ವಶಕ್ತನಾದ ಪ್ರಭು ಅಲ್ಲಾಹನಿಗೆ ಮಾತ್ರ ಇರುವಂಥ ಆರಾಧನೆ ಆಗಲಿ ಎಂಬಂತಹ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ನಿಲ್ಲಿಸುತ್ತೇನೆ. ನಮಗೆಲ್ಲರಿಗೂ ಇಂತಹ ಒಳಿತಿನ ಮಾತುಗಳನ್ನು ಸದಾ ಕೇಳುತ್ತಾ ಇರಲು ಅಲ್ಲಾಹನು ಅನುಗ್ರಹಿಸಲಿ. ಅದೇ ರೀತಿ ನಮ್ಮ ಜೀವನವನ್ನು ಒಳಿತಿಗಾಗಿ ಮುಡಿಪಾಗಿಡಲು ಅಲ್ಲಾಹನು ಅನುಗ್ರಹಿಸಲಿ. ರಬ್ಬನಾ ತಕಬ್ಬಲ್ ಮಿನ್ನಾ ಇನ್ನಕ ಅಂತ ಸಮೀಉಲ್ ಅಲೀಮ್ ವತುಬ್ ಅಲೈನಾ ಇನ್ನಕ ಅಂತ ತವ್ವಾಬುರ್ ರಹೀಮ್ ವಗ್ಫಿರ್ ಲನಾ ವರ್ಹಮ್ನಾ ಇನ್ನಕ ಅಂತಲ್ ಗಫೂರುರ್ ರಹೀಮ್. ರಬ್ಬನಾ ಆತಿನಾ ಫಿದ್ ದುನಿಯಾ ಹಸನಾ ವಫಿಲ್ ಆಖಿರತಿ ಹಸನಾ ವಕಿನಾ ಅದಾಬನ್ ನಾರ್. ಅಲ್ಲಾಹುಮ್ಮ ಸಲ್ಲಿ ವಸಲ್ಲಿಮ್ ವಬಾರಿಕ್ ಅಲಾ ನಬಿಯಿನಾ ಮುಹಮ್ಮದಿನ್ وعلى آله وأصحابه أجمعين وآخر دعوانا أن الحمد لله رب العالمين. السلام عليكم ورحمة الله وبركاته. سبحانك اللهم وبحمدك أشهد أن لا إله إلا أنت أستغفرك وأتوب إليك. جزاكم الله خيرا.